ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ವರ್ಷಾಂತದೊಳಗೆ ಸಾರ್ವಜನಿಕರಿಗೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಮುಖ ಶಾಸಕ ಸಿಎಸ್ ನಾಡಗೌಡ. ಹೌದು, ಮುದ್ದೇಬಿಹಾಳ ಪಟ್ಟಣದ ವಿದ್ಯಾನಗರ ಬಡಾವಣೆಯ ಹಿಂಭಾಗದಲ್ಲಿ ಅರಣ್ಯ ಇಲಾಖೆಯಿಂದ ನಿರ್ಮಿಸಲಾಗುತ್ತಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನು ಈ ವರ್ಷದ ಅಂತ್ಯದೊಳಗೆ ಸಾರ್ವಜನಿಕರಿಗೆ ಸಮರ್ಪಿಸಲಾಗುವುದು ಎಂದು ಕರ್ನಾಟಕ ಸಾಬೂನು ಮಾರ್ಚಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅವರು ಹೇಳಿದರು. ಪಟ್ಟಣದ ಬಿದಿರ್ಕುಂದಿ ಗ್ರಾಮದ ಹಿಂದೆ ಬರುವ ವಿದ್ಯಾನಗರ ಬಡಾವಣೆಯ ಹಿಂಭಾಗದಲ್ಲಿ ಅರಣ್ಯ ಇಲಾಖೆಯಿಂದ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಂಗಳವಾರ ವೀಕ್ಷಿಸಿ ಮಾತನಾಡಿದ ಅವರು, ಇಲಾಖೆಯ ಅಧಿಕಾರಿಗಳು ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಉದ್ಯಾನವನವು ಕೇವಲ ವೀಕ್ಷಣಾ ತಾಣವಷ್ಟೇ ಅಲ್ಲದೆ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವ ಕೇಂದ್ರವಾಗಬೇಕು ಎಂದು ಆಶಿಸಿದರು. ನಾವು ಹೆಚ್ಚು ಕಡಿಮೆ ಈ ವರ್ಷದ ಕೊನೆ ಹಂತದಲ್ಲಿ ಇದನ್ನು ಅರ್ಪಣೆ ಮಾಡ್ತೀವಿ. ಇನ್ನೂ ಕೆಲಸ ಬೇಕಾದಷ್ಟಿದೆ. ಇದು ಅಭಿವೃದ್ಧಿಗೊಳಿಸ್ಬೇಕಾಗಿದ್ದು ಇನ್ನೂ ಭಾಳಷ್ಟಿದೆ. ಏನು ಒಂದು ಕಲ್ಪನೆ ಇದೆ, ಈ ನಮ್ಮ ಊರಿನ ಜನರ ಕಲ್ಪನೆ ಇದೆ ಮತ್ತು ಇಲಾಖೆಯವ್ರ ಕಲ್ಪನೆ ಇದೆ ಮತ್ತು ನಮ್ಮದು ಒಂದು ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥ ವಿಚಾರಗಳದಾವೆ. ಎಲ್ಲನೂ ಕ್ರೋಢೀಕರಿಸಿ ಇದನ್ನು ಅಭಿವೃದ್ಧಿಗೊಳಿಸ್ಬೇಕಾದ್ರೆ ಸಾಕಷ್ಟು ಇನ್ನೂ ನಾವು ಪ್ರಯತ್ನ ಮಾಡಬೇಕಾಗಿದೆ. ಕೆಲಸವನ್ನು ಮಾಡಿದ್ದಾರೆ ಅಧಿಕಾರಿಗಳು ಮತ್ತು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ನಿಜವಾಗಿ ಇದು ಕೇವಲ ಒಂದು ಕಣ್ಣ ನೋಟಕ್ಕೆ ಮಾತ್ರವಲ್ಲ, ಪರಿಸರ ರಕ್ಷಣೆ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋಂಥ ಕಲ್ಪನೆ ಕೂಡ ಇಲ್ಲಿ ಬರುತ್ತೆ. ಈ ಥರ ಸಣ್ಣದಾಗಲಿ, ಪಂಚಾಯತಿ ಲೆವೆಲಲ್ಲಾಗಲಿ, ಪುರಸಭೆ ಲೆವೆಲ್ನಾಗಲಿ, ಎಲ್ಲೇ ಒಂದು 3 ಎಕರೆ 4 ಎಕರೆ ಸಿಕ್ಕರು ಕೂಡ ಈ ರೀತಿ ಸಣ್ಣದಾದಂಥ ಒಂದು ಉದ್ಯಾನವನವನ್ನು ಮಾಡೋದ್ರಿಂದ ಪರಿಸರದಲ್ಲಿ ಸಾಕಷ್ಟು ಬದಲಾವಣೆ ತರಬಹುದು. ಆ ಕಲ್ಪನೆಯಿಂದ ಇದು ಪ್ರಾರಂಭ ಮಾಡಿದೆ. ಒಂದು ಮಿನಿ ಜೂ ಮಾಡಬೇಕು ಅನ್ನೋಂಥ ಒಂದು ಹೊಸ ವಿಚಾರ ಬಂದಿದೆ. ಕೆಲವು ಧಾರ್ಮಿಕ ವಿಚಾರಗಳಿಗೂ ಕೂಡ ಸ್ಪಂದಿಸಬೇಕು. ಇಲ್ಲಿ ಮೂರ್ತಿಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು, ಏನಾದರೂ ಮೂರ್ತಿಗಳನ್ನು ಮಾಡಬೇಕು, ಜನರು ಬಂದು ಆ ಆಕರ್ಷಣೆಗೋಸ್ಕರ ಒಂದು ಕಲ್ಚರಲ್ ಸೆಂಟರ್ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಇವೆಲ್ಲ ಆಲೋಚನೆ ಇದ್ದಾವೆ. ಭಾಳ ಯಶಸ್ವಿಯಾಗಿ ಆಗುತ್ತೆ ಅಂತ ನಮ್ಮ ಭಾವನೆ. ಯಾವ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ವಿಚಾರ? ಈ ಸದ್ಯದರಲ್ಲಿ ಶಿವನ ಮೂರ್ತಿಯೇ ಒಂದು ಕಲ್ಪನೆ. ನಿಂತಿರೋದ ಕುಂತಿದೆ, ನಿಂತಿರೋದಲ್ಲ. ಶಿವ ಏನು ಧ್ಯಾನದಲ್ಲಿರ್ತಾರೆ, ಶಿವ ಧ್ಯಾನದಲ್ಲಿರ್ತಕ್ಕಂಥ ಮೂರ್ತಿ ವರ್ಷದ ಅವಧಿಯಲ್ಲಿ ಒಂದು ಸಾಹಸ ಕೆಲಸನ ಅರಣ್ಯ ಇಲಾಖೆ ಮಾಡಿದೆ ಅಂತ ಹೇಳಿ ಮಾಡಿದೆ. ಇಷ್ಟೇ ಅಲ್ಲ, ಇದು ಒಂದು ಉದ್ಯಾನವನ ಒಂದು ಮಾತ್ರವಲ್ಲ. ನಾನು ನೋಡ್ತಾ ಇದ್ದೀನಿ, ಅವೆನ್ಯೂ ಪ್ಲಾಂಟೇಶನ್ಸು ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ಬದಿಗೆ ಮರಗಳನ್ನು ನಡ್ತಕ್ಕಂಥದ್ದು. ಅದೇ ಅವರು ಪ್ರೋಗ್ರಾಮ್ನಲ್ಲಿ ಇನ್ನೂ ಒಂದು ನಮ್ಮ ನಾಗರಬೆಟ್ಟ ಕೂಡ ಅಭಿವೃದ್ಧಿಗೊಳಿಸ್ಬೇಕು ಅನ್ನುವಂಥ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಹೋದ ಬಾರಿಗೆ ನಮ್ಮ ಮಂತ್ರಿ ಆದಂಥ ಈಶ್ವರ್ ಖಂಡ್ರೆ ಅವರು ಆಯಿತು, ನಾ ಈ ನೆಕ್ಸ್ಟ್ ಬಜೆಟ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವ್ರ ಖಾತೆ ಬದಲಾವಣೆ ಆಗಿದೆ. ಮುಂದೆ ಇನ್ನೂ ಆ ಖಾತೆ ಯಾರಿಗೂ ಕೊಟ್ಟಿಲ್ಲ. ಯಾರಾಗಿ ಬರ್ತಾರೆ ನೋಡೋಣ. ಅದು ನಾಗರಬೆಟ್ಟ ಕೂಡ ಅಲ್ಲಿ ವನವನ್ನು ನಡೋದ್ರಿಂದ ಅಲ್ಲಿ ಕೂಡ ಅಲ್ಲಿ ಎಂಟೈರ್ ಪರಿಸರನೂ ಬದಲಾವಣೆ ಆಗ್ತದೆ. ಅಲ್ಲಿ ಬೇಕಾದಷ್ಟು ಗುಡ್ಡ ಅದಾವೆ, ಸರೂರು ಗುಡ್ಡ ಇದೆ, ಇವೆಲ್ಲ ಗುಡ್ಡ ಬರಡಾಗಿದ್ದಾವೆ. ಅದರಿಂದ ಬಹಳ ಜನಕ್ಕೆ ತಪ್ಪಲ್ಪನೆ ಕೊಡ್ತಾ ಇದ್ದಾರೆ. ಆ ಮೊನ್ನೆ ಗಿಡ ನೆಟ್ಟಿದ್ದಕ್ಕೆ ಕೆಲವು ಕಡೆ ಹೋಗಿ ನೀವು ಗಿಡ ನೆಟ್ಟಿರಿ, ನಾವು ಕುರಿ ಮೇಯಿಸ್ತೀವಿ ಅಂತ ಗಲಾಟೆ ಮಾಡಿದ್ದಾರೆ. ಅದು ತಪ್ಪು ಕಲ್ಪನೆ. ಈ ಗಿಡಗಳೇ ಇರೋದ್ರಿಂದ ಆ ತಪ್ಪಲ ಬಿದ್ದು ಎಲ್ಲ ಬಿದ್ದು ಕೆಳಗಡೆ ಫರ್ಟಿಲಿಟಿ ಹೆಚ್ಚಾಗ್ತದೆ, ಸಾಯಿಲ್ ಫರ್ಟಿಲಿಟಿ ಹೆಚ್ಚಾಗ್ತದೆ. ಮತ್ತು ಕುರಿ ಮೇಯುವುದೇನು ಹೆಚ್ಚು ಹುಲ್ಲು ಮೇಯ್ತವೆ. ಆ ಹುಲ್ಲು ನ್ಯಾಚುರಲಾಗಿ ಬರುತ್ತೆ. ನ್ಯಾಚುರಲಾಗಿ ಹುಲ್ಲು ಜಾಸ್ತಿ ಬರುತ್ತೆ, ಭಾಳ ಫಲವತ್ತವಾದಂಥ ಹುಲ್ಲು ಬೆಳೆಯುತ್ತೆ. ಸೊ ಕುರಿ ಸಾಗಾಣಿಕೆ ಮಾಡೋರು ಮತ್ತು ಕುರಿ ಏನಪ್ಪ ಅಂದರೆ ಮೇಯಿಸ್ತಕ್ಕಂಥವ್ರಿಗೆ ಆ ಮರಗಳಿಂದ ಯಾವ ತೊಂದರೆ ಆಗೋದಿಲ್ಲ. ಅವು ಮರ ಏನಪ್ಪ ಅಂದರೆ 8 ಫೂಟು 10 ಫೂಟು ಮೇಲೆ ಹೋದ ಮೇಲೆ ಅದನ್ನು
ರಕ್ಷಣೆ ತನ್ನಷ್ಟಕ್ಕೆ ತಾನೇ ಮಾಡ್ಕೊಳ್ತೈತೆ. ಅಲ್ಲಿ ಒಬ್ಬ ಗಾಡ್ ಬಿಟ್ಟಿರ್ತಾನೆ, ಕಡಿಬಾರ್ದು ಅಥವಾ ಅದನ್ನು ಸುಲಿಬಾರ್ದು, ಅಷ್ಟು ಬಿಟ್ಟರೆ ಕೆಳಗಡೆ ಇರ್ತಕ್ಕಂಥದ್ದು ಮೇಸಕ್ಕೆ ಯಾರೂ ತೊಂದರೆ ಮಾಡೋದಿಲ್ಲ. ಅದು ಮಲ್ಟಿಪಲ್ ಬೆನಿಫಿಟ್ ಆಗುತ್ತೆ. ಯಾವಾಗಲೂ ನೇಚರ್ ಅಂದರೆ ಹಿಂಗೆ. ಈಗ ನಾವು ಕುರಿ ಮೇಯ್ತಾವಂತಂದ ಕೂಡಲೇ ಕುರಿ ಮೇಯ್ದು ಹಂಗೆ ಹೋಗೋದಲ್ಲೇ ಅಲ್ಲಿ ಹಿಕ್ಕಿ ಹಾಕ್ಬಿಟ್ಟು ಅದು ಕೂಡ ಮತ್ತೆ ಗೊಬ್ಬರನೇ. ಸೊ ಇದು ಒಂದು ಸೈಕಲ್. ಇದು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ. ಯಾರೋ ಅದಕ್ಕೊಂದು ತಪ್ಪು ಕಲ್ಪನಾ ಕೊಟ್ಟು ಒಂದು ಜನರನ್ನು ಕೆರಳಿಸುವಂಥದ್ದು ಇವೆಲ್ಲ ಮಾಡೋದು ಸರಿಯಲ್ಲ. ಎಲ್ಲೆಲ್ಲಿ ಇವತ್ತು ನಾನು ಮೊನ್ನೆ ಓದ್ತಾ ಇದ್ದೆ, ಒಂದು ಪತ್ರಿಕೆಯಲ್ಲಿ ಲೇಖನ ಬಂದಿತ್ತು, ಎಷ್ಟು ಭೂಮಿ ಇತ್ತು ಈಗ ಎಷ್ಟು ಭೂಮಿ ನಾವು ಉಳಿಸ್ಕೊಂಡಿದ್ದೇವೆ ಅನ್ನುವಂಥದ್ದು ಬಂದಾಗ 70% ಭೂಮಿಯನ್ನು ಮಾನವ ತನ್ನ ಜೀವನಕ್ಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ಮೂಲಭೂತ ಸೌಕರ್ಯಗಳಿಗೆ ಬಳಕೆ ಮಾಡಿಕೊಂಡಿದ್ದಾನೆ. ಇನ್ನು ಉಳಿದಿದ್ದೇ 30%. ಅದನ್ನು ಕೂಡ ಇವತ್ತು ಬಳಸಿಬಿಟ್ರೆ ಜಗತ್ತೇ ನಾಶ ಆಗುತ್ತೆ ಅನ್ನೋದು ಆರ್ಟಿಕಲ್ ಇತ್ತು. ಇದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಬೇಕು ಸ್ವಲ್ಪ. ಎಲ್ಲರೂ ಪ್ರೊಟೆಕ್ಟ್ ಯುವರ್ ನೇಚರ್ ಅಂತ ಹೋಗ್ಬೇಕು. ಭಾಳ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ. ಇವೆಲ್ಲನೂ ನಾವು ತಿಳ್ಕೋಬೇಕು. 21ನೇ ಶತಮಾನದಲ್ಲಿದ್ದೀವಿ. ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಪರಿಸರ ರಕ್ಷಣೆ ಯಾವ ರೀತಿ ಆದರೆ ನಾವು ರಕ್ಷಣೆ ಆಗ್ತೀವಿ ಅನ್ನೋದನ್ನು ತಿಳ್ಕೋಬೇಕು. ಸೊ ಹೀಗಾಗಿ ಆ ಇಲಾಖೆ ಇರೋದೇ ಅದಕ್ಕೋಸ್ಕರ, ಅರಣ್ಯ ಇಲಾಖೆ ಇರೋದೇ ಮುಖ್ಯವಾಗಿ ಆ ಒಂದು ಉದ್ದೇಶಕ್ಕೋಸ್ಕರ. ಅದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಜನಜಾಗೃತ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೂ ಕೂಡ ಹೊರಗಡೆ ಬೋರ್ಡ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಂದಾಗ ಅರಣ್ಯ ರಕ್ಷಣೆ ಹೇಗೆ ಹಾಕಬೇಕು, ಅದರಿಂದ ಏನು ಅಂತೇಳಿ ಬೋರ್ಡ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಒಳಗಡೆ ಬಂದಾಗ ಪ್ರತಿಯೊಂದು ಗಿಡ ಅದರ ಮಹತ್ವ ಏನು ಅನ್ನುವಂಥದ್ದು ಕೂಡ ಇಲ್ಲಿ ನಟ್ಟಿದ್ದಾರೆ. ಇವೆಲ್ಲ ಗಿಡಗಳು ಇದ್ರ ಮಹತ್ವ ಏನು ಅಂತ ಇಲ್ಲಿ ಬೋರ್ಡ್ ಹಾಕ್ತಾರೆ. ಸೊ ಹಾಗೆ ಬೇನೆ ಗಿಡದ್ದು ಮಹತ್ವ ಏನು ಅಥವಾ ನಲ್ಲಿ ಗಿಡದ ಮಹತ್ವ ಏನು ಇವೆಲ್ಲನೂ ಹಾಕ್ತಾರೆ. ಹುಣಸೆ ಗಿಡದ ಮಹತ್ವ ಏನು ಇವೆಲ್ಲನೂ ಹಾಕೋದ್ರಿಂದ ಜನಕ್ಕೆ ಒಂದು ಮನಸ್ಸಿನಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ಆ್ಯಂಡ್ ಇಟ್ ಬಿಕಮ್ಸ್ ಎ ಟ್ರೈನಿಂಗ್ ಸೆಂಟರ್ ಫಾರ್ ಚಿಲ್ಡ್ರನ್. ಅದು ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್. ಬಾಟನಿಕಲ್ ಗಾರ್ಡನ್ ಥರ ಮಾಡಬೇಕು ಅನ್ನೋಂಥದ್ದು ನಮ್ಮ ಎಲ್ಲರೂ ಕನಸಿದೆ. ಇವರು ಇಲಾಖೆಯವರು ಅದಕ್ಕೆ ಏನು ಸಹಕಾರ ಬೇಕು ನಾವು ನೀಡ್ತೀವಿ. ಜಿಪ್ ಲೈನ್ ಮಾಡ್ತೀನಿ ಅಂತ ಚಿಂತನೆ ಇಲ್ಲ, ಜಿಪ್ ಲೈನಿಗೆ ಮೇಂಟೆನೆನ್ಸು ತುಂಬ ಜಾಸ್ತಿ. ಮಾಡ್ಬೋದು, ಅದ್ರ ಹಿಂದಗಡೆ ನೋಡೋಣ. ಈ ಸದ್ಯ ಅದಕ್ಕೆ ಅಗೇನು ನಮ್ಮ ಇವರು ಇಲಾಖೆಯಿಂದ ಪರ್ಮಿಷನ್ ಜಿಪ್ ಲೈನ್ ಮಾಡಬೇಕಂದ್ರೆ ವಿ ನೀಡ್ ಟು ಟೇಕ್ ಪರ್ಮಿಷನ್ ಫ್ರಮ್ ಯಾವ ಅಥಾರಿಟಿ. ಅದು ಲಿಫ್ಟ್ಸಿಗೆ ಅದಕ್ಕೆಲ್ಲ ಕೊಡ್ತಾರಲ್ಲ, ನಮ್ಮ ಬಿಲ್ಡಿಂಗ್ ಲಿಫ್ಟು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವ್ರ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಅದಕ್ಕೆ ಅದನ್ನು ನೋಡೋಣ. ಯಾಕಂದರೆ ಇನ್ವೆಸ್ಟ್ಮೆಂಟ್ಗಳು ಎಲ್ಲ ಮುಂದೆ ಯಾವ್ಯಾವ ರೀತಿಯಿಂದ ಸರ್ಕಾರದಿಂದ ನಾವು ಹಣ ಕೊಡಿಸೋ ಪ್ರಯತ್ನ ಮಾಡೋಣ. ಬಟ್ ನಥಿಂಗ್ ಈಸ್ ರೂಲ್ಡ್ ಔಟ್. ಇಲ್ಲಿ ಮಾಡೋದಕ್ಕೆ ಏನು ಸಾಧ್ಯನೋ ಎಲ್ಲ ಮಾಡುವಂಥದ್ದಕ್ಕೆ ಹಂತವಾಗಿ ಏನು ಬೇಕು ಎಲ್ಲ ಮಾಡುವಂಥದ್ದಕ್ಕೆ ಸಾರ್ವಜನಿಕರು ಉತ್ಸಾಹ ಇದೆ, ನಮ್ಮದು ಉತ್ಸಾಹ ಇದೆ. ಮಿನಿ ಜೂ ಹೇಳಿದೆ ಸರ್, ಅದು ಪರಿಕಲ್ಪನೆ ಯಾವ ಥರ ಇರುತ್ತಂತೆ? ಮಿನಿ ಜೂ ಅಂದರೆ ಇದೆ ನಮ್ಮ ಚಿಗರಿ, ನರಿ, ಇಲ್ಲಿ ಲೋಕಲ್ ಸಿಗ್ತಕ್ಕಂಥ ಪ್ರಾಣಿಗಳೇ ಇವತ್ತು ಕಾಣ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ವೈಲ್ಡ್ ಡಾಗ್ಸು ಕಾಣ್ತಾ ಇಲ್ಲ ಇವು. ವೈಲ್ಡ್ ಡಾಗ್ ಅಂದರೆ ಅದು ಆ್ಯಕ್ಚುಲಿ ಕಾಡಿನಲ್ಲೇ ಇರ್ತಕ್ಕಂಥ ನಾಯಿಗಳು ಕಾಣಂಗಿಲ್ಲ ಈಗ. ಅಂಥವು ಏನು ನಾವು ನೋಡ್ತೀವಿ. ನಾನು ಇದಕ್ಕೆ ಹೋಗಿದ್ದೆ ಆಸ್ಟ್ರೇಲಿಯಾದಾಗ, ವೈಲ್ಡ್ ಡಾಗ್ ಅಂತ ಹಾಕಿ ಕೇಜ್ನಾಗ ಹಾಕಿದ್ರೆ ಇದು ಏನು ನಾವು ಸಾಕ್ತೀವಲ್ಲ ಇದನ್ನ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ನೋ ದಿಸ್ ವೈಲ್ಡ್ ಡಾಗ್ ಅಂತ, ಇದು ಡೇಂಜರಸ್ ಡಾಗ್ಸ್ ಇವು ಅಂತ ಹೇಳಿದ್ರು. ಹಾಗೆ ನಮ್ಮ ಹುಡುಗರಿಗೆ ಗೊತ್ತಾಗಬೇಕು ಯಾವುದು ಏನು ಅನ್ನೋದು ಗೊತ್ತಾಗಬೇಕು ಸ್ವಲ್ಪ. ಈ ರೀತಿ ಆಮೇಲೆ ಕೆಲವು ಪಕ್ಷಿಗಳು ಸಣ್ಣ ಕೇಜ್ ಮಾಡಿ ಕೆಲವು ಪಕ್ಷಿಗಳು, ಎಷ್ಟೋ ಪಕ್ಷಿಗಳು ಇವತ್ತು ಕಣ್ಣಿಗೆ ಬೀಳೋದಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ. ಹೀಗಾಗಿ ಅಂಥದ್ದು ಒಂದು ಸ್ಮಾಲ್ ಜೂ ಮಾಡಲಿಕ್ಕೆ ಪ್ರಪೋಸಲ್ ಸರ್ಕಾರ ಕೊಟ್ಟು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಆಮೇಲೆ ಜಂಗಲ್ ಲಾಜಸ್ ಕೂಡ ಪ್ರಪೋಸಲ್ ಇದೆ. ಮುಂದುಗಡೆ ಒಂದು 4 ಎಕರೆ ಭೂಮಿ DC ಅವ್ರು ಕೊಟ್ಟಿದ್ದಾರೆ. ಜಂಗಲ್ ಲಾಜ್ ಮಾಡೋದ್ರಿಂದ ಇಲ್ಲೊಂದು 6 ಅಥವಾ 8 ರೂಮು ವಿತ್ ಡೈನಿಂಗ್ ಹಾಲು ಎಲ್ಲ ಮಾಡುವಂಥ ಪ್ರೋಗ್ರಾಮ್ ಇದೆ. ಅದು ಒಂದು 2-2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದು ಆಯ್ತಂದರೆ ಯಾರು ಬರ್ತಾರೆ, ಬಂದಾಗ ಸ್ವಲ್ಪ ದಿವಸ ಇಲ್ಲೇ ಲೋಕಲ್ನವರಾಗಲಿ ಎಲ್ಲಿಯವರಾಗಲಿ ಬಂದು ಸ್ವಲ್ಪ ಹಾಯಾಗಿದ್ದು ಮದುವೆಗೆ ಮುಂಜುವಿಗೆ ಅದಕ್ಕೆ ಬಂದಾಗ ಉಪಯೋಗ ಆಗೋದಕ್ಕೋಸ್ಕರ ಅದು ಸರ್ಕಾರದ ಮಟ್ಟದಲ್ಲಿ ಪ್ರಪೋಸಲ್ ಕಳಿಸಿದ್ದೀವಿ.
ಅದನ್ನು ಪ್ರಯತ್ನ ಮಾಡ್ತೀವಿ. 3 ಅಡಿ ರಸ್ತೆ ಇದೆ, ಅದನ್ನು ಈ ವರ್ಷದ ಪ್ರೋಗ್ರಾಮ್ನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ಈಗ ಅರ್ಧ ರೋಡ್ ಆಗಿದೆ, ಈಗ ಬಿದಿರ್ಕುಂದಿ ಟು ಇಲ್ಲಿವರೆಗೂ ಆಗಿದೆ. ಇಲ್ಲಿಂದ ನಮ್ಮ ಮೇನ್ ರೋಡ್, ಹಳ್ಳಿಗೇರಿ ಮೇನ್ ರೋಡ್ವರೆಗೂ ಆಗಬೇಕು. ಸೊ ಅದಾದಂದರೆ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲರಿಗೂ ಹೆಚ್ಚು ಅನುಕೂಲ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.